ಎಲ್ಲರಿಗೂ ಕೂಡ ನಮಸ್ಕಾರ. ಪಾರ್ಟ್ ಫಸ್ಟ್ನಲ್ಲಿ 5ನೇ ಅಧ್ಯಾಯವನ್ನು ಇಂದು ನಾವು ಚರ್ಚೆ ನಡೆಸಲಿಕ್ಕೆ ಇದ್ದೇವೆ. ಪಾಠದ ಹೆಸರು ಸಂಸ್ಕೃತಿ ಹಾಗೂ ರಾಷ್ಟ್ರೀಯತೆ. ಪಾಠದ ಹೆಸರೇನು? ಸಂಸ್ಕೃತಿ ಹಾಗೂ ರಾಷ್ಟ್ರೀಯತೆ. ಪಾರ್ಟ್ ಫಸ್ಟ್ನಲ್ಲಿ 5ನೇ ಅಧ್ಯಾಯ. ಇವತ್ತು ಈ ಪಾಠದ ಕುರಿತು ನಾವು ಸಮಗ್ರವಾಗಿ ಚರ್ಚೆ ನಡೆಸಲಿಕ್ಕೆ ಇದ್ದೇವೆ. ನೋಡಿ, ಪಾಠದ ಹೆಸರು ಕೇಳುವಾಗ ಸಂಸ್ಕೃತಿ ಹಾಗೂ ರಾಷ್ಟ್ರೀಯತೆ, ಅದರ ಅರ್ಥವನ್ನು ನಾವು ಮೊದಲಿಗೆ ಕಲಿಬೇಕು. ಏನು ಸಂಸ್ಕೃತಿ ಅಂದರೆ? ನಮ್ಮ ದೇಶದ ಆಚಾರ, ಅದೇ ರೀತಿ ಕಲೆ ಮುಂತಾದವುಗಳೆಲ್ಲ ಸಂಸ್ಕೃತಿಯಲ್ಲಿ ಒಳಪಡುತ್ತವೆ. ಗೊತ್ತಾಯ್ತಲ್ಲ? ಸಂಸ್ಕೃತಿ ಅಂದರೆ ಏನಂತೇಳಿ ಎಲ್ಲರಿಗೂ ಕೂಡ ಗೊತ್ತಾಯಿತು. ನಮ್ಮ ದೇಶದಲ್ಲಿರುವಂತಹ ಆಚಾರ, ಅದೇ ರೀತಿ ಕಲೆ ಮುಂತಾದವುಗಳೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಒಳಪಡುವುಗಳಾಗಿವೆ. ಅದೇ ರೀತಿ ರಾಷ್ಟ್ರೀಯತೆ ಅಂದರೆ ರಾಷ್ಟ್ರೀಯತೆ ಅಂದ್ರೇನು? ರಾಷ್ಟ್ರ ಅಂದರೆ ದೇಶ ಎಂಬುದೆಲ್ಲರಿಗೂ ಕೂಡ ಗೊತ್ತಿದೆ. ರಾಷ್ಟ್ರೀಯತೆ ಅಂದ್ರೇನು? ನಮ್ಮ ದೇಶದ ಮೇಲಿರುವಂತಹ ದೇಶ ಪ್ರೇಮ ಅಲ್ವಾ, ಅದುವೇ ರಾಷ್ಟ್ರೀಯತೆ. ಹಾಗಾದರೆ ಈ ಪಾಠ ಭಾಗದಲ್ಲಿ ನಾವು ಸಂಸ್ಕೃತಿ ಹಾಗೂ ರಾಷ್ಟ್ರೀಯತೆ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಲಿಕ್ಕೆ ಇದ್ದೇವೆ. ನೋಡಿ, ನಮ್ಮ ದೇಶದ ಬಗ್ಗೆ ಹೇಳುವಾಗ ನಮ್ಮ ದೇಶದಲ್ಲಿ ಏನಿದೆ? ವೈವಿಧ್ಯತೆ, ವಿವಿಧತೆಯಲ್ಲಿ ಏಕತೆ ಎಂಬುದರ ಕುರಿತು ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕಲಿತಿರ್ಬೋದು, ನೆನಪಿಗೆ ಬರ್ಬೋದು ನಿಮಗೆ. ತಿಳಿದ್ರೆ ನಮ್ಮ ದೇಶದಲ್ಲಿ ಹಲವಾರು ವ್ಯತ್ಯಸ್ತ ಥರದ ಜನರಿದ್ದಾರೆ ಅಲ್ವಾ? ವ್ಯತ್ಯಸ್ತ ಥರದ ಜನರು ನಮ್ಮ ದೇಶದಲ್ಲಿದ್ದಾರೆ. ಅದೇ ರೀತಿ ವ್ಯತ್ಯಸ್ತ ಥರದ ಮತಗಳು ನಮ್ಮ ದೇಶದಲ್ಲಿವೆ. ವಿವಿಧ ರೀತಿಯ ಮತಗಳು ನಮ್ಮ ದೇಶದಲ್ಲಿದೆ. ಆಚಾರಗಳು, ಅದೇ ರೀತಿ ಕಲೆ, ವ್ಯತ್ಯಸ್ತ ಥರದ ಆಚಾರಗಳು ನಮ್ಮ ದೇಶದಲ್ಲಿವೆ. ನಮ್ಮ ದೇಶದ ಜನರು ವಿವಿಧ ರೀತಿಯ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ. ಉದಾಹರಣೆಗೆ ಕನ್ನಡ, ಮಲಯಾಳ, ಅದೇ ರೀತಿ ಹಲವು ಭಾಷೆಗಳನ್ನು ಕೂಡ ನಮ್ಮ ದೇಶದಲ್ಲಿ ಮಾತನಾಡ್ತಾ ಇದ್ದಾರೆ. ಅದೇ ರೀತಿ ವಿವಿಧ ಧರ್ಮದವರಿದ್ದಾರೆ. ಉದಾಹರಣೆಗೆ ಹಿಂದೂ, ಮುಸ್ಲಿಂ, ಅದೇ ರೀತಿ ಕ್ರೈಸ್ತರು ಅಲ್ವಾ? ಅದೇ ರೀತಿ ವಿವಿಧ ಹಬ್ಬಗಳನ್ನು ನಾವು ಆಚರಿಸ್ತಾ ಇದ್ದೇವೆ ನಮ್ಮ ದೇಶದಲ್ಲಿ. ಹೌದಾ ಅಲ್ವಾ? ವಿವಿಧ ರೀತಿಯ ಭಾಷೆಗಳು, ವಿವಿಧ ರೀತಿಯ ಮತಗಳು, ವಿವಿಧ ರೀತಿಯ ಹಬ್ಬಗಳು ಎಲ್ಲ ನಮ್ಮ ದೇಶದಲ್ಲಿ ಇದೆ. ಆದರೂ ಕೂಡ ರಾಷ್ಟ್ರೀಯತೆ ಎಂಬ ಭಾವನೆ ಬರುವಾಗ ನಾವೆಲ್ಲರೂ ಕೂಡ ಏನು? ಒಂದೇ ಅಲ್ವಾ? ರಾಷ್ಟ್ರೀಯತೆ ಎಂಬುದು ಹೇಳುವಾಗ ನಾವೆಲ್ಲರೂ ಕೂಡ ಏಕತೆಯಿಂದ ಇದ್ದೇವೆ. ನಮ್ಮ ರಾಷ್ಟ್ರ ಭಾರತ ಎಂಬ ಭಾವನೆ ಅಥವಾ ಭಾರತ ಎಂಬ ಹೆಸರು ನಮಗೆ ಬರುವಾಗ ನಾವೆಲ್ಲರೂ ಕೂಡ ಏನು? ಒಂದೇ. ವಿವಿಧ ಭಾಷೆಗಳನ್ನು ಮಾತನಾಡುವುದಾದರೂ, ವಿವಿಧ ಹಬ್ಬಗಳನ್ನು ಆಚರಿಸುವುದಾದರೂ, ಅದೇ ರೀತಿ ಯಾವುದೇ ವ್ಯತ್ಯಸ್ತವಿದ್ರೂ ಕೂಡ ಭಾರತ ಅಥವಾ ಭಾರತ ಎಂಬ ಹೆಸರು ಬರುವಾಗ ಅಲ್ಲಿ ನಾವೆಲ್ಲರೂ ಕೂಡ ಏನು? ಒಂದೇ, ಏಕತೆ ಎಂಬ ಮನೋಭಾವ. ಗೊತ್ತಾಯ್ತಲ್ಲ? ಇದುವೇ ರಾಷ್ಟ್ರೀಯತೆ. ನೋಡಿ, ಈ ರಾಷ್ಟ್ರೀಯತೆ ನಮ್ಮ ದೇಶದಲ್ಲಿ ಬೆಳೆದು ಬರಲಿಕ್ಕೆ ಕಾರಣ ಏನು ಹೇಳ್ಬೋದಾ? ರಾಷ್ಟ್ರೀಯತೆ ನಮ್ಮ ದೇಶದಲ್ಲಿ ಬೆಳೆದು ಬರಲಿಕ್ಕೆ ಕಾರಣವಾಗುವಂತಹ ಅಥವಾ ಕಾರಣವಾದಂತಹ ಘಟಕಗಳು ಯಾವುದಂತೇಳಿ ನಿಮಗೆ ಹೇಳ್ಬೋದಾ? ಖಂಡಿತವಾಗ್ಲೂ ನಮ್ಮ ಕಣ್ಮುಂದೆ ಬರುವಂಥದ್ದು ಬ್ರಿಟಿಷರು. ಹೌದಾ ಅಲ್ವಾ? ನೋಡಿ, ಬ್ರಿಟಿಷರ ಆಡಳಿತದಿಂದಾಗಿ ನಮ್ಮ ದೇಶದಲ್ಲಿ ಅನುಭವಿಸಿದಂತಹ ಕಷ್ಟಗಳ ಕುರಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕಾರಣ ನೀವು ಕಳೆದ ಕ್ಲಾಸಿನಲ್ಲಿ ಕಲಿತಿದ್ದೀರ ಬ್ರಿಟಿಷರ ಕುರಿತು. ಗೊತ್ತಾಯ್ತಲ್ಲ? ಹಾಗಾದ್ರೆ ಬ್ರಿಟಿಷರ ಆರ್ಥಿಕ ಶೋಷಣೆ ಅಲ್ಲಿ ಏನಾಯಿತು? ನಮ್ಮ ದೇಶದ ಜನರಲ್ಲಿ ರಾಷ್ಟ್ರೀಯತೆ ಎಂಬ ಮನೋಭಾವ ಬೆಳೆದು ಬರಲಿಕ್ಕೆ ಕಾರಣವಾಯಿತು. ಹೇಗೆ? ಇವರು ಮಾಡಿದಂತಹ ಶೋಷಣೆಯಿಂದಾಗಿ ಜನರು
ಜನರಿಗೆ ಅರ್ಥವಾಯಿತು. ಏನಂತ ಹೇಳಿ ಅರ್ಥವಾದ್ದು? ಬ್ರಿಟಿಷರು ಈ ರೀತಿಯ ಆರ್ಥಿಕ ಶೋಷಣೆ ಮಾಡಿದರೆ ನಮಗೇನು ಸಾಧ್ಯವಿಲ್ಲ, ನಮ್ಮ ದೇಶದಲ್ಲಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದಾಗಿ ಜನರು ಒಗ್ಗಟ್ಟು ಆದರೂ ಅದೇ ರೀತಿ ಇವರ ಎದುರಾಗಿ ಏನು ಮಾಡಿದರು? ಪ್ರತಿಭಟನೆಗಳನ್ನು ನಡೆಸಿದ್ರು. ನೋಡಿ, ಇದು ಜನರಲ್ಲಿ ಏಕತೆಗೆ ಕೂಡ ಕಾರಣವಾಯಿತು. ಆದುದರಿಂದ ನಮಗೆ ಹೇಳ್ಬೋದು ಏನಂತ ಹೇಳಿ, ಈ ಬ್ರಿಟಿಷರು ಯಾವುದಕ್ಕೆ ಕಾರಣರಾದರು? ನಮ್ಮ ದೇಶದಲ್ಲಿ ರಾಷ್ಟ್ರೀಯತೆ ಎಂಬ ಮನೋಭಾವವು ಜನರಲ್ಲಿ ಬೆಳೆದು ಬರಲಿಕ್ಕೆ ಕಾರಣ ಬ್ರಿಟಿಷರು ಕೂಡ ಹೌದು. ಅರ್ಥವಾಯ್ತಲ್ಲ ನಿಮಗೆ? ಹೇಗೆ ನಮ್ಮ ದೇಶದಲ್ಲಿ ಯಾವುದು ರಾಷ್ಟ್ರೀಯತೆ ಮೊಳಗಿ ಬರಲಿಕ್ಕೆ ಕಾರಣವಾದ್ದು? ಬ್ರಿಟಿಷರಲ್ವ, ಅವರ ಆಡಳಿತವೇ ನಮ್ಮ ದೇಶದಲ್ಲಿ ರಾಷ್ಟ್ರೀಯತೆ ಬೆಳೆದು ಬರಲಿಕ್ಕೆ ಕಾರಣ. ಗೊತ್ತಾಯ್ತಲ್ಲ? ಇನ್ನು ಮುಂದಿನ ವಿಷಯಕ್ಕೆ ಹೋಗುವಾಗ 19ನೇ ಶತಮಾನದಲ್ಲಿ ಕೆಲವು ಪ್ರತಿಭಟನೆಗಳು ಬೆಳೆದು ಬಂದವು. ಕೆಲವು ಪ್ರತಿಭಟನೆಗಳು ಬೆಳೆದು ಬಂದವು. ಯಾವಾಗ? 19ನೇ ಶತಮಾನದಲ್ಲಿ. ಯಾವುದಕ್ಕೆ ಎದುರು? ಎರಡು ರೀತಿಯ ಪ್ರತಿಭಟನೆಗಳು ಇಲ್ಲಿ ಹೇಳುವಂಥದ್ದು. ಯಾವಾಗ ಬೆಳೆದು ಬಂದದ್ದು? 19ನೇ ಶತಮಾನದಲ್ಲಿ. ಒಂದು, ನಮ್ಮ ದೇಶದಲ್ಲಿದ್ದಂತಹ ಅಸಮಾನತೆಗಳ ವಿರುದ್ಧವಾಗಿ ಹೋರಾಟ. ನಮ್ಮ ದೇಶದಲ್ಲಿದ್ದಂತಹ ಅಸಮಾನತೆಗಳಿಗೆ ವಿರುದ್ಧವಾಗಿ ನಡೆದಂತಹ ಹೋರಾಟ. ಮತ್ತೊಂದು, ವಸಾಹತುಶಾಹಿಗಳಿಗೆ ಎದುರಾಗಿ ನಡೆದಂತಹ ಪ್ರತಿಭಟನೆ. ಯಾವುದಲ್ಲ? 19ನೇ ಶತಮಾನದಲ್ಲಿ ಎರಡು ರೀತಿಯ ಪ್ರತಿಭಟನೆಗಳು ಅಲ್ಲಿ ಬೆಳೆದು ಬಂದದ್ದು. ಒಂದು, ನಮ್ಮ ದೇಶದಲ್ಲಿ ಏನಿತ್ತು ಅಸಮಾನತೆಗಳು, ನಮ್ಮ ದೇಶದಲ್ಲಿ ಅಸಮಾನತೆಗಳು ಇದ್ದು ಅವುಗಳ ವಿರುದ್ಧವಾಗಿ ನಡೆದಂತಹ ಪ್ರತಿಭಟನೆ. ಮತ್ತೊಂದು, ವಸಾಹತುಶಾಹಿಗಳಿಗೆ ವಿರುದ್ಧವಾಗಿ ನಡೆದಂತಹ ಪ್ರತಿಭಟನೆ. ಅರ್ಥ ಆಯ್ತಲ್ಲ? ಇವುಗಳು 19ನೇ ಶತಮಾನದಲ್ಲಿ ಬೆಳೆದು ಬಂದಂತಹ ಎರಡು ಪ್ರತಿಭಟನೆಗಳು. ಅದು ನಿಮಗೆ ಈ ಪಾಠ ಭಾಗದಲ್ಲಿ ಅದರ ಬಗ್ಗೆ ಕಲೀಲಿಕ್ಕೆ ಇದ್ದೀರಾ. ಈಗ ನಾನು ಹೇಳಿದ್ದಷ್ಟೇ ನಿಮಗೆ. ಅದೇ ರೀತಿ ನೀವು ನೋಡಿರ್ಬೋದು, ಈ ರಾಷ್ಟ್ರೀಯತೆಯು ಜನರಲ್ಲಿ ಬೆಳೆದು ಬರಲಿಕ್ಕೆ ಕೆಲವೊಂದು ಘಟಕಗಳು ಅಲ್ಲಿ ಕಾರಣವಾಗ್ತದೆ. ಹೇಳ್ಬೋದು, ಯಾವೆಲ್ಲ ಘಟಕಗಳು ರಾಷ್ಟ್ರೀಯತೆಯನ್ನು ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರಬಹುದು ಅಂತ ಹೇಳಿ? ಪತ್ರಿಕೆ, ವಾರ್ತಾ ಪತ್ರಿಕೆ ಆಗಿರ್ಬೋದು, ಕೆಲವು ಸಾಹಿತ್ಯ ಆಗಿರ್ಬೋದು, ಅದೇ ರೀತಿ ಕಲೆ ಆಗಿರ್ಬೋದು, ಮುಂತಾದವುಗಳೆಲ್ಲ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಈಗ ಪತ್ರಿಕೆಗಳಲ್ಲೆಲ್ಲ ನಮ್ಮ ದೇಶದ ಬಗ್ಗೆ ಬರೆದ್ರೆ ಅವುಗಳೆಲ್ಲ ಏನಾಗ್ತದೆ? ಜನರಲ್ಲಿ ರಾಷ್ಟ್ರೀಯತೆ ಮನೋಭಾವ ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ಗೊತ್ತಿರ್ಬೋದಲ್ಲ, ನಮ್ಮ ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಅನೇಕ ಕವಿಗಳೆಲ್ಲ ಅವರ ಕವನದ ಮೂಲಕ ಅಲ್ಲ ನಮ್ಮ ದೇಶದ ಕಷ್ಟಗಳನ್ನು ಅವರು ಬರೆದಿದ್ದಾರೆ. ಆದುದರಿಂದ ಏನಾಗ್ತದೆ? ಜನರಿಗೆ ಅರ್ಥವಾಗ್ತದೆ, ಬ್ರಿಟಿಷರಿಂದ ಆಗುವಂತಹ ತೊಂದರೆಗಳೇನು ಎಂಬುದು ಅವರಿಗೆ ಅರ್ಥವಾಗ್ತದೆ. ಆದುದರಿಂದ ನಾನು ಹೇಳಿದ್ದು, ಈ ರಾಷ್ಟ್ರೀಯತೆಯು ಬೆಳೆದು ಬರಲಿಕ್ಕೆ ಹಲವಾರು ಘಟಕಗಳಲ್ಲಿ ಕಾರಣವಾಗ್ತಾ ಉಂಟು. ಅದರಲ್ಲಿ ವಾರ್ತಾಪತ್ರಿಕೆ ಆಗಿರ್ಬೋದು, ಅದೇ ರೀತಿ ಸಾಹಿತಿಗಳು ಆಗಿರ್ಬೋದು, ಅದೇ ರೀತಿ ನಮಗೆ ಕೆಲವು ನಾಟಕಗಳ ಮುಖಾಂತರವೆಲ್ಲ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಕೆಲವು ಘಟಕಗಳು ಕೂಡ ಇಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅರ್ಥ ಆಯ್ತಲ್ಲ? ಇನ್ನು ನಾವು ಈ ಪಾಠ ಭಾಗದ ಮೇನ್ ಟಾಪಿಕ್ ಅಂತ ಹೇಳುವಂಥದ್ದು, ಮುಂದಿನ ವಿಷಯಕ್ಕೆ ಹೋಗುವಂಥದ್ದು, ವಸಾಹತುಶಾಹಿ ಆಡಳಿತ ಹಾಗೂ ರಾಷ್ಟ್ರೀಯತೆ. ವಸಾಹತುಶಾಹಿ ಆಡಳಿತ ಹಾಗೂ ರಾಷ್ಟ್ರೀಯತೆ. ನಾನು ಹೇಳಿದ್ದೇನೆ, 19ನೇ ಶತಮಾನದಲ್ಲಿ ಎರಡು ರೀತಿಯ ಪ್ರತಿಭಟನೆಗಳು ಬೆಳೆದು ಬಂದದ್ದು. ಒಂದು ಯಾವುದು? ನಮ್ಮ ದೇಶದಲ್ಲಿದ್ದಂತಹ ಅಸಮಾನತೆಗಳಿಗೆ ವಿರುದ್ಧವಾಗಿ ನಡೆದಂತಹ ಒಂದು ಪ್ರತಿಭಟನೆ. ಮತ್ತೊಂದು ವಸಾಹತುಶಾಹಿಗಳ ವಿರುದ್ಧವಾಗಿ ಬೆಳೆದು ಬಂದಂತಹ ಪ್ರತಿಭಟನೆ. ಇಲ್ಲಿ ನೋಡಿ, ಮೊದಲನೆಯ ವಿಷಯ ಅಂತ ಹೇಳಿ ಕಲಿಯುವಂಥದ್ದು ವಸಾಹತುಶಾಹಿ ಆಡಳಿತ ಹಾಗೂ ರಾಷ್ಟ್ರೀಯತೆ ಅಂತ ಹೇಳಿದ್ರೆ, ಈ ವಸಾಹತುಶಾಹಿಗಳ ಆಡಳಿತ ಹೇಗೆ ರಾಷ್ಟ್ರೀಯತೆಗೆ ದಾರಿ ಮಾಡಿ ಕೊಡ್ತಾ ಉಂಟು ಎಂಬುದರ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗುವಂಥದ್ದು. ನೋಡಿ, ವಸಾಹತುಶಾಹಿ ಅಂತ ಹೇಳುವಾಗ ನಮಗೆ ಇಲ್ಲಿ ಬ್ರಿಟಿಷರದ್ದು ನೆನಪು ಬರಲೇಬೇಕು ಅಲ್ವಾ? ಬ್ರಿಟಿಷರು
ಅವರು ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ತೊಂದರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಕಳೆದ ಕ್ಲಾಸಿನಲ್ಲಿ ನೀವು ಸಮಗ್ರವಾಗಿ ಚರ್ಚೆ ನಡೆಸಿದ್ದೀರ. ನೋಡಿ, ಬ್ರಿಟಿಷರಿಗೆ ಇಲ್ಲಿ ಹೇಳುವಂಥದ್ದು, ಬ್ರಿಟಿಷರಿಗೆ ನಮ್ಮ ದೇಶದಲ್ಲಿ ಆಡಳಿತ ನಡೆಸಬೇಕಂತ ಹೇಳಿದ್ರೆ ಏನು ಬೇಕು? ನಮ್ಮ ದೇಶದಲ್ಲಿರುವಂತಹ ಭಾಷೆಗಳು ಅವರಿಗೆ ಅರ್ಥವಾಗಬೇಕು ಅಲ್ವಾ? ನಮ್ಮ ದೇಶದಲ್ಲಿರುವಂತಹ ಭಾಷೆಗಳನ್ನು ಅವರಿಗೆ ಸರಿಯಾಗಿ ಗೊತ್ತಿದ್ರೆ ಏನು ಮಾಡ್ಬೋದು? ವಿವಿಧ ದಾಖಲೆಗಳನ್ನು ಓದ್ಬೋದು, ಅದೇ ರೀತಿ ಆಶಯ ವಿನಿಮಯ ಮಾಡಬಹುದು. ಅದಕ್ಕೆ ಅವರಿಗೆ ಯಾವುದು ಇಂಪಾರ್ಟೆಂಟ್ ಅಥವಾ ಯಾವುದು ಮುಖ್ಯ? ಅಲ್ಲಿ ಭಾಷೆ ಗೊತ್ತದು. ಸಂಸ್ಕೃತ, ಅದೇ ರೀತಿ ಪರ್ಷಿಯನ್ ಲ್ಯಾಂಗ್ವೇಜ್ ಅಥವಾ ಭಾಷೆ ಅವರಿಗೆ ಅಲ್ಲಿ ತಿಳಿಬೇಕು. ಹಾಗಾದ್ರೆ ಮಾತ್ರ ಅವರಿಗೆ ನಮ್ಮ ದೇಶದಲ್ಲಿರುವಂತಹ ದಾಖಲೆ ಪತ್ರಗಳನ್ನೆಲ್ಲ ಏನು ಮಾಡಬಹುದು? ಓದ್ಬಹುದು. ನೋಡಿ, ಅಲ್ಲಿ ಅವರು ಸಂಸ್ಕೃತದಲ್ಲಿ, ಅದೇ ಸಂಸ್ಕೃತದಲ್ಲಿದ್ದಂತಹ ವಿಚಾರಗಳನ್ನೆಲ್ಲ ಅವರ ಭಾಷೆಗೆ ಅನುವಾದ ಮಾಡಿ ಏನು ಮಾಡ್ತಾ ಇದ್ರು? ಅದನ್ನು ಅವರು ಓದ್ತಾ ಇದ್ರು. ಆದರೆ ಅದು ಏನಾಗ್ಲಿಕ್ಕಿಲ್ಲ, ಅದು ಸಾಲದು. ಬದಲಾಗಿ ನಮ್ಮ ದೇಶದಲ್ಲಿ ಏನು ಮಾಡಬೇಕು? ಅವರಿಗೆ ಅವರ ಹಿಡಿತವನ್ನು ಜಾಸ್ತಿ ಪಡಿಸಲಿಕ್ಕೆ ಬೇಕಾಗಿ, ಅವರ ಹಿಡಿತವನ್ನು ಬಲಪಡಿಸಲಿಕ್ಕೆ ಬೇಕಾಗಿ ಅಲ್ಲಿ ಅವರು ಏನು ಮಾಡ್ತಾರೆ? ನಮ್ಮ ದೇಶದಲ್ಲಿ ಅವರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ಬ್ರಿಟಿಷರ ನೇತೃತ್ವದಲ್ಲಿ ಕೆಲವು ವಿದ್ಯಾಲಯಗಳನ್ನು ಅವರೇನು ಮಾಡಿದ್ರು? ಸ್ಥಾಪಿಸಿದ್ರು. ಯಾರ ನೇತೃತ್ವದಲ್ಲಿ? ಬ್ರಿಟಿಷರ ನೇತೃತ್ವದಲ್ಲಿ ನಮ್ಮ ದೇಶದಲ್ಲಿ ಅವರು ಏನು ಮಾಡಿದ್ರು? ನಮ್ಮ ದೇಶದಲ್ಲಿ ನಮ್ಮ ಭಾಷೆಯನ್ನು ಕಲಿಲಿಕ್ಕೆಗೋಸ್ಕರವಾಗಿ ಏನು ಮಾಡಿದ್ರು? ವಿವಿಧ ಎಡೆಯಲ್ಲಿ ವಿದ್ಯಾಭ್ಯಾಸ ಸ್ಥಾಪನೆಗಳನ್ನು ಅವರು ಸ್ಥಾಪಿಸಿದರು. ಯಾವುದೆಲ್ಲ ವಿದ್ಯಾಭ್ಯಾಸ ಸ್ಥಾಪನೆಗಳನ್ನು ಸ್ಥಾಪಿಸಿದ್ರು, ಯಾರು ಸ್ಥಾಪಿಸಿದ್ರು, ಎಲ್ಲಿ ಸ್ಥಾಪಿಸಿದ್ರು ಎಂಬುದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ನೋಡಿ, ಸಂಸ್ಥೆಗಳು ಯಾವುದು? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಯಾವುದು? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಇದನ್ನು ಸ್ಥಾಪಿಸಿದವರು ಯಾರು? ವಿಲಿಯಂ ಜಾನ್ಸ್. ಗೊತ್ತಾಯ್ತಲ್ಲ? ಎರಡನೇದು ಕಲ್ಕತ್ತಾ ಮದ್ರಾಸ್. ಇದನ್ನು ಸ್ಥಾಪಿಸಿದವರು ಯಾರು? ವಾರನ್ ಹೆಸ್ಟಿಂಗ್ಸ್. ಅದೇ ರೀತಿ ಬನಾರಸ್ ಸಂಸ್ಕೃತ ಕಾಲೇಜು ಜೊನಾಥನ್ ಡಂಕನ್. ಅರ್ಥ ಆಯ್ತಲ್ಲ ನಿಮಗೆ ನಾನು ಏನು ಹೇಳಿದ್ದೇನೆ ಅಂತೇಳಿ? ನಮ್ಮ ದೇಶದಲ್ಲಿ ಬ್ರಿಟಿಷರು ವಿದ್ಯಾಭ್ಯಾಸ ಸ್ಥಾಪನೆಗಳನ್ನು ಸ್ಥಾಪಿಸಿದ್ದಾರೆ. ಯಾಕೋಸ್ಕರ? ನಮ್ಮ ದೇಶದಲ್ಲಿರುವಂತಹ ಭಾಷೆಗಳನ್ನು ಕಲೀಲಿಕ್ಕೋಸ್ಕರ. ಗೊತ್ತಾಯ್ತಲ್ಲ? ಅದರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅದು ವಿಲಿಯಂ ಜಾನ್ಸ್ ಅವರು ಸ್ಥಾಪಿಸಿದ್ದು. ಅದೇ ರೀತಿ ಕಲ್ಕತ್ತಾ ಮದ್ರಾಸ್ ವಾರನ್ ಹೆಸ್ಟಿಂಗ್ಸ್. ಅದೇ ರೀತಿ ಬನಾರಸ್ ಸಂಸ್ಕೃತ ಕಾಲೇಜ್ ಜೊನಾಥನ್ ಡಂಕನ್. ಗೊತ್ತಾಯ್ತಲ್ಲ? ಆದರೆ ಮತ್ತೊಂದು ವಿಷಯ ನೋಡಿ, ಕೇವಲ ನಮ್ಮ ಭಾಷೆಯನ್ನು ಕಲ್ತ್ರೆ ಮಾತ್ರ ಇವರಿಗೆ ನಮ್ಮ ದೇಶದಲ್ಲಿ ಆಡಳಿತವನ್ನು ಇವರಿಗೆ ಬಿಗಿಗೊಳಿಸಬಹುದಾ? ಬಿಗಿಗೊಳಿಸುವುದಂತ ಹೇಳಿದ್ರೆ ಏನು? ನಮ್ಮ ದೇಶದಲ್ಲಿ ಇವರು ಹಿಡಿತ ಜಾಸ್ತಿ ಮಾಡ್ಬೋದಾ? ಕೇವಲ ನಮ್ಮ ಭಾಷೆಯನ್ನು ಕಲ್ತು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶದಲ್ಲಿ ಅವರ ಅಧಿಕಾರವನ್ನು ಬಲಪಡಿಸಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಏನು ಬೇಕು ಅವರಿಗೆ? ನಮ್ಮ ದೇಶದ ಜನರ ಸಪೋರ್ಟ್ ಬೇಕು ಅವರಿಗೆ. ಕೇವಲ ಏನು ಮಾತ್ರ ಇದ್ರೆ ಸಾಲದು. ನಮ್ಮ ದೇಶದ ಭಾಷೆಯನ್ನು ಕಲಿತು ಅವರಿಗೆ ನಮ್ಮ ದೇಶದಲ್ಲಿ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಅವರಿಗೆ ಏನ್ ಬೇಕು? ನಮ್ಮ ದೇಶದ ಜನರ ಸಪೋರ್ಟ್, ಸಹಕಾರ ಅವರಿಗೆ ಬೇಕು. ಯಾಕೋಸ್ಕರ? ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ವಿಭಾಗಗಳಲ್ಲೂ, ಉದಾಹರಣೆಗೆ ವ್ಯಾಪಾರದಲ್ಲೂ ಆಗಿರ್ಬೋದು, ವ್ಯಾಪಾರದಲ್ಲಿ ಅವರಿಗೆ ಹಸ್ತಕ್ಷೇಪ ಮಾಡಲಿಕ್ಕೆ ಏನ್ ಬೇಕು? ನಮ್ಮ ದೇಶದ ಜನರ ಸಹಕಾರ, ಸಪೋರ್ಟ್ ಅವರಿಗೆ ಬೇಕು. ಅದಕ್ಕೋಸ್ಕರ ಬ್ರಿಟಿಷರು ಏನ್ ಮಾಡಿದ್ರು? ತಂತ್ರಗಳನ್ನು ಉಪಯೋಗಿಸಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು? ಕೆಲವು ನಾವು ಹೇಳುದಿಲ್ಲ ಪ್ಲಾನ್, ಐಡಿಯಾ, ಹಾಗೆ ಟೆಕ್ನಿಕ್ಸ್ ಅಂತ ಹೇಳಿದ್ರೆ ಕೆಲವು ಸೂತ್ರಗಳನ್ನು ಇವರು ಅಲ್ಲಿ
ಏನ್ ಮಾಡಿದ್ರು, ಸೂತ್ರಗಳನ್ನು ಅವರು ತಂದ್ರು. ಯಾವ ರೀತಿಯ ಸೂತ್ರಗಳಂತ ಹೇಳಿದ್ರೆ, ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಎಲ್ಲಿ ಸ್ಥಾಪಿಸುವಂಥದ್ದು? ನಮ್ಮ ದೇಶದಲ್ಲಿ. ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ನಮ್ಮ ದೇಶದಲ್ಲಿ ಸ್ಥಾಪಿಸಿದ್ರೆ ಆ ಮೂಲಕವಾಗಿ ಏನ್ ಮಾಡ್ಬೋದು, ಇವರಿಗೆ ನಮ್ಮ ದೇಶದ ಜನರ ಸಹಕಾರ ಯಾರಿಗೆ ಸಿಗ್ಬಹುದು? ಬ್ರಿಟಿಷರಿಗೆ ಸಿಗ್ಬಹುದು. ಆ ಮೂಲಕ ಇವರಿಗೆ ಏನ್ ಮಾಡ್ಬೋದು, ನಮ್ಮ ದೇಶವನ್ನು ಬಹಳ ಸುಲಭವಾಗಿ ಆಡಳಿತ ನಡೆಸಬಹುದು. ಅದರ ಪ್ರಯುಕ್ತವಾಗಿ 1835ರಲ್ಲಿ, ಯಾವಾಗ 1835ರಲ್ಲಿ ಮೆಕಾಲೆ ಏನ್ ಮಾಡ್ತಾನೆ, ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಸ್ಥಾಪಿಸ್ತಾನೆ. ಯಾರು? ಮೆಕಾಲೆ. ಯಾವಾಗ? 1835ರಲ್ಲಿ. ಇದರ ಉದ್ದೇಶ ಏನು ಗೊತ್ತಿದೆಯಾ? ಈ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ನಮ್ಮ ದೇಶದಲ್ಲಿ ಸ್ಥಾಪಿಸುವುದರ ಮೈನ್ ಉದ್ದೇಶ ಏನು? ನಮ್ಮ ದೇಶದ ಜನರ ಸಪೋರ್ಟ್ ಯಾರಿಗೆ ಸಿಗಬೇಕು? ಬ್ರಿಟಿಷರಿಗೆ. ಅದಕ್ಕೋಸ್ಕರವಾಗಿ ಅವರೇನ್ ಮಾಡಿದ್ದಾರೆ, ಇಂತಹ ಒಂದು ಸೂತ್ರವನ್ನಲ್ಲಿ ಉಪಯೋಗಿಸಿದ್ರು. ಯಾವುದು ಸೂತ್ರ? ಯಾವುದು? ಇಂಗ್ಲಿಷ್ ವಿದ್ಯಾಭ್ಯಾಸ. ಯಾವಾಗ ಸ್ಥಾಪಿಸಿದ್ರು? 1835ರಲ್ಲಿ. ಯಾರು ಸ್ಥಾಪಿಸಿದ್ದು? ಮೆಕಾಲೆ. ಗೊತ್ತಾಯ್ತಲ್ಲ? ಆದರೆ ಏನಾಯ್ತು, ಇಂಗ್ಲಿಷ್ ವಿದ್ಯಾಭ್ಯಾಸವನ್ನೇನು ಸ್ಥಾಪಿಸಿದ್ರು, ನಮ್ಮ ದೇಶದ ಜನರು ಕೂಡ ಅದರಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೀಲಿಕ್ಕೆ ಹೋದ್ರು. ಅದೇ ರೀತಿ ಅವರು ಸ್ವಲ್ಪ ಜನರು ಕೂಡ ಏನ್ ಮಾಡಿದ್ರು, ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ರು. ಆದುದರಿಂದಾಗಿ ಏನಾಯ್ತು, ಅಲ್ಲಿ ನಮ್ಮ ದೇಶವನ್ನು ಆಡಳಿತ ನಡೆಸಲಿಕ್ಕೆ ಅವರಿಗೆ ಸುಲಭವಾಯಿತು. ಆದ್ರೆ 19ನೇ ಶತಮಾನದಲ್ಲಿ ಈ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಹೊಂದಿದ ನಮ್ಮ ದೇಶದ ಜನರೇ ಏನ್ ಮಾಡಿದ್ರು, ಇದರ ವಿರುದ್ಧವಾಗಿ ಹೋರಾಟ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರ ಒಂದು ಯಾವ ಸಾಮ್ರಾಜ್ಯಶಾಹಿ ಧೋರಣೆ, ಇವರ ಒಂದು ಈ ರೀತಿಯ ಆಡಳಿತ, ಇದು ಈ ಇಂಗ್ಲಿಷ್ ವಿದ್ಯಾಭ್ಯಾಸ ಪಡೆದ ನಮ್ಮ ದೇಶದ ಜನರಿಗೆ ಅರ್ಥವಾಗಲಿಕ್ಕೆ ಶುರುವಾಯಿತು. ಬ್ರಿಟಿಷರು ಈ ರೀತಿ ಮುಂದಕ್ಕೆ ಹೋದ್ರೆ ಏನಾಗ್ಬೋದು, ಖಂಡಿತವಾಗ್ಲೂ ನಮಗೆಲ್ಲ ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇವರು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವರ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರ ವಿರುದ್ಧ ಅಂತ ಹೇಳಿದ್ರೆ ಇಲ್ಲಿ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಹೇಳಿದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು, ರಾಷ್ಟ್ರೀಯತೆ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಸಮಾನತೆ ಅಂದ್ರೆ ಏನು ಅಂತ ಹೇಳುವಂತಹ ತಿಳಿದಿರುವಂತಹ ಈ ಒಂದು ವಿದ್ಯಾಭ್ಯಾಸ, ಇಂಗ್ಲಿಷ್ ವಿದ್ಯಾಭ್ಯಾಸ ಹೊಂದಿದ ನಮ್ಮ ದೇಶದ ಭಾರತೀಯರು ಯಾರ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ ಬ್ರಿಟಿಷರ ವಿರುದ್ಧ. ಯಾರ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಬ್ರಿಟಿಷರ ವಿರುದ್ಧ. ನೋಡಿ ಇದು ಕೂಡ ಒಂದು ಏನಾಯ್ತು, ನಮ್ಮ ದೇಶದ ಜನರಲ್ಲಿ ರಾಷ್ಟ್ರೀಯತೆಯ ಮನೋಭಾವ ಅಲ್ಲಿ ಬೆಳೆದು ಬರಲಿಕ್ಕೆ ಕಾರಣವಾಯಿತು ಅಲ್ವಾ? ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುವುದಂತ ಹೇಳಿದ್ರೆ ಅಲ್ಲಿ ಏನಾಯ್ತು, ಜನರೆಲ್ಲ ಒಗ್ಗಟ್ಟಾದ್ರು. ಇಲ್ಲಿ ಮೈನ್ ಆಗಿ ಹೇಳುವಂಥದ್ದು ಇಂಗ್ಲಿಷ್ ವಿದ್ಯಾಭ್ಯಾಸ ಹೊಂದಿದವರೇ ಮೊದಲು ಹೋರಾಟಕ್ಕೆ ಬಂದದ್ದು ಅಲ್ವಾ? ಆಗ ಅಲ್ಲಿ ಸ್ವಾಭಾವಿಕವಾಗಿ ನಮಗೆ ಹೇಳುವುದಾದ್ರೆ ಏನು, ರಾಷ್ಟ್ರೀಯತೆ ಎಂಬುದಲ್ಲಿ ಬೆಳೆದು ಬಂತು. ಗೊತ್ತಾಯ್ತಲ್ಲ? ನೋಡಿ, ಹಾಗಾದ್ರೆ ವಸಾಹತು ಆಡಳಿತ ಹಾಗೂ ರಾಷ್ಟ್ರೀಯತೆ ಅದರ ಮೈನ್ ಉದ್ದೇಶ ಏನಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗಿರಬಹುದು ಅಂತ ಹೇಳಿಕೊಂಡು ಮುಂದಿನ ವಿಷಯಕ್ಕೆ ನಾವು ಹೋಗ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ನಮಗೆ ಹೋಗ್ಲಿಕ್ಕಿರುವಂಥದ್ದು ಸಾಮಾಜಿಕ ಸುಧಾರಣೆ. ಸಾಮಾಜಿಕ ಸುಧಾರಣೆ ನಾನು ಆಗ್ಲೇ ಹೇಳಿದ್ದೇನೆ ಕ್ಲಾಸ್ ಸ್ಟಾರ್ಟ್ ಆಗುವಾಗ, 19ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಅಸಮಾನತೆಗಳು ಬೆಳೆದು ಬಂದಿದ್ದವು. ನೀವು ನಿಮ್ಮ 7ನೇ ತರಗತಿಯಲ್ಲೆಲ್ಲ ಕಲ್ತಿರ್ಬಹುದು ಅಲ್ವಾ, ಅಸಮಾನತೆ ಅಂದ್ರೆ ಏನು ಅಂತ ಹೇಳಿ. ಅಂತಹ ವಿಷಯದ ಕುರಿತು ನೀವು ನಿಮ್ಮ 7ನೇ ತರಗತಿಯಲ್ಲಿ ನೀವು ಕಲ್ತಿರ್ಬಹುದು. ಅಸಮಾನತೆ ಅಂದ್ರೆ ಏನು, ಯಾವ ರೀತಿ ಅಸಮಾನತೆಗಳು ನಮ್ಮ ದೇಶದಲ್ಲಿ ಇದ್ದು ಅಂತ ಹೇಳುವಂಥದ್ದನ್ನು ನೀವು ನಿಮ್ಮ 7ನೇ ತರಗತಿಯಲ್ಲಿ ಅಥವಾ ಚಿಕ್ಕ ಕ್ಲಾಸುಗಳಲ್ಲಿ ನೀವು ಕಲಿತಿರುವಂತಹ ನೆನಪು ನಿಮಗೆ ಬರ್ಬೋದು. ಗೊತ್ತಾಯ್ತಲ್ಲ? ಈಗ ಸಾಮಾಜಿಕ ಸುಧಾರಣೆ ಬಗ್ಗೆ ನಾವು ಕಲೀಲಿಕ್ಕೆ ಹೋಗುವಂತ. ನೋಡಿ, ನಾನು ಆಗಾಗಲೇ ಹೇಳಿದ್ದೇನೆ, ಹೋರಾಟ ನಡೆಸಿದ್ರಲ್ವಾ ಇಂಗ್ಲಿಷ್ ವಿದ್ಯಾಭ್ಯಾಸ ಹೊಂದಿದಂತಹ ನಮ್ಮ ಭಾರತೀಯರು. ಅಲ್ಲಿ ಏನ್ ಮಾಡಿದ್ರು,
ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟರು. ಅದರಿಂದಾಗಿ ರಾಷ್ಟ್ರೀಯತೆ ಎಂಬುದು ಜನರಲ್ಲಿ ಮೊಳಗಿ ಬಂತು. ಅದಾದ ನಂತರ ನಾವೀಗ ಕಲೀಲಿಕ್ಕೆ ಹೋಗುವಂಥ ವಿಷಯದ ಕುರಿತು ಹೇಳಿದ್ದೇನೆ, ಯಾವುದು? ಸಾಮಾಜಿಕ ಸುಧಾರಣೆ. ಸಾಮಾಜಿಕ ಸುಧಾರಣೆ ಅಂತ ಹೇಳಿದ್ರೆ ಏನು? ಸಮಾಜದಲ್ಲಿ ಸುಧಾರಣೆ ಮಾಡುವಂಥದ್ದು. ಸಮಾಜದಲ್ಲಿ ಏನಾದರೂ ತೊಂದರೆ ಇದ್ದರೆ ಮಾತ್ರ ಅಲ್ಲಿ ಸಾಮಾಜಿಕ ಸುಧಾರಣೆ ನಡೆಸಬೇಕಾದ್ರು ಹೇಳಿದ್ರೆ 19ನೇ ಶತಮಾನದಲ್ಲಿ ಬಹಳಷ್ಟು ನಮ್ಮ ದೇಶದಲ್ಲಿ ಬಹಳಷ್ಟು ಅಸಮಾನತೆಗಳಿದ್ದು, ಅನಾಚಾರಗಳಿದ್ದು. ನೋಡಿ, ಇವುಗಳನ್ನು ಹೋಗಲಾಡಿಸುವುದಂತ ಹೇಳಿದ್ರೆ ಏನು? ಇವುಗಳನ್ನು ಸರಿಪಡಿಸಲಿಕ್ಕೋಸ್ಕರವಾಗಿ ಕೆಲವು ಸಮಾಜದ ಸುಧಾರಕರಲ್ಲಿ ಏನು ಮಾಡಿದ್ರು? ಮುಂದೆ ಬಂದ್ರು ಅಂತ ಹೇಳಿದ್ರೆ ಅದರ ಆ ಒಂದು ಏನು ಮಾಡುವಂಥದ್ದು, ಸಮಾಜದಲ್ಲಿ ಸುಧಾರಣೆ ಮಾಡಬೇಕಂತ ಹೇಳಿಯೇ ಮುಂದಕ್ಕೆ ಬಂದದ್ದು. ಗೊತ್ತಾಯ್ತಲ್ಲ? ಆಗ ಸಮಾಜದಲ್ಲಿ ಇದ್ದಂತಹ ಆ ತೊಂದರೆಗಳಾದ್ರು ಏನು ಅಂತ ಹೇಳುವ. ನೋಡಿ, ಭಾರತೀಯ ಸಮಾಜದಲ್ಲಿ ನೆಲೆ ನಿಂತಿದ್ದ ಅಸಮಾನತೆಗಳು ಒಂದನೇ. ಎರಡನೇದು ಹೇಳುವಂಥದ್ದು, ನಮ್ಮ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಕೆಲವೊಂದು ಸಮುದಾಯದವರಿಗೆ ಏನು ಸಾಧ್ಯವಿರಲಿಲ್ಲ, ಪಬ್ಲಿಕ್ ಸಾರ್ವಜನಿಕ ಸ್ಥಳದಲ್ಲಿ ನಡೆದಾಡುವಾಗಿಲ್ಲ. ಇಂತಹ ಅನಾಚಾರಗಳು ನೆಲೆ ನಿಂತಿತ್ತು. ಯಾವಾಗ? 19ನೇ ಶತಮಾನದಲ್ಲಿ. ನೋಡಿ, ಇಂತಹ ತೊಂದರೆಗಳನ್ನು ಹೋಗಲಾಡಿಸಲಿಕ್ಕೆಗೋಸ್ಕರವಾಗಿ ಅಲ್ಲಿ ಸಮಾಜದ ಕೆಲವು ಸುಧಾರಕರು ಪ್ರಯತ್ನವನ್ನು ನಡೆಸಿದ್ದಾರೆ. ಅದಕ್ಕೆ ಅವರಿಗೆ ಸಹಾಯಕಾರಿಯಾದ್ದು ಈ ಸ್ವಾತಂತ್ರ್ಯ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅಂದ್ರೆ ಏನು, ರಾಷ್ಟ್ರೀಯತೆ ಅಂದ್ರೆ ಏನು ಎಂಬ ಆ ಒಂದು ಆ ಪದದ ಅರ್ಥ ಅವರಿಗೆ ತಿಳಿದಿದ್ದರ ಕಾರಣವಾಗಿ ಇಲ್ಲಿ ಏನ್ ಮಾಡ್ತಾರೆ, ಸಮಾಜ ಸುಧಾರಕರು ಈ ಒಂದು ಪ್ರಯತ್ನಕ್ಕೆ ಅಲ್ಲಿ ಮುಂದಾಗ್ತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿರುವಂತಹ ಅಸಮಾನತೆಗಳನ್ನು ಹೋಗಲಾಡಿಸಲಿಕ್ಕೆ ಗೋಸ್ಕರವಾಗಿ. ನೋಡಿ, ಯಾವೆಲ್ಲ ಈ ಸಮಾಜ ಸುಧಾರಕರು ಯಾವೆಲ್ಲ ತೊಂದರೆಗಳನ್ನು ಅವರು ಮೇಯ್ನ್ ಆಗಿ ಅಲ್ಲಿ ಹೋಗಲಾಡಿಸಿದ್ರು ಅಥವಾ ಹೋಗಲಾಡಿಸಲಿಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳಿದ್ರೆ ಅದರ ಬಗ್ಗೆ ಕಲೀಲಿಕ್ಕೆ ಇರುವಂಥದ್ದು. ಮೇಯ್ನ್ ಆಗಿ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನಗೊಳಿಸುವಂಥದ್ದು ಸಮಾಜ ಸುಧಾರಕರ ಪ್ರಯತ್ನ, ಅಥವಾ ಸಮಾಜದಲ್ಲಿರುವಂತಹ ಇಂತಹ ಅನಾಚಾರಗಳನ್ನು ಏನು ಮಾಡಬೇಕಾಗಿದೆ, ತೆಗೆದು ಹಾಕಬೇಕು. ಈ ರೀತಿ ಸಮಾಜದಲ್ಲಿ ಇರಲಿಕ್ಕೆ ಬಾರದು. ಈ ರೀತಿ ಇದ್ರೆ ನಮ್ಮ ದೇಶದಲ್ಲಿ ಏನಿರ್ಲಿಕ್ಕಿಲ್ಲ, ಒಗ್ಗಟ್ಟಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ಯಾರು ಸಮಾಜ ಸುಧಾರಕರು ಏನು ಹೇಳ್ತಾರೆ, ಅಲ್ಲಿ ಜಾತಿ ನಿರ್ಮೂಲನೆ, ಜಾತಿ ವ್ಯವಸ್ಥೆ ಬೇಡ, ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆಗೊಳಿಸಬೇಕು. ಎಲ್ಲರೂ ಕೂಡ ಒಂದೇ, ಎಲ್ಲರಿಗೂ ಕೂಡ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬರಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಹೋಗ್ಬೋದು. ಗೊತ್ತಾಯ್ತಲ್ಲ? ಅಂತಹ ಒಂದು ಕಾರ್ಯಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ. ಅದೇ ರೀತಿ ಮಹಿಳೆಯರಿಗೆ ಹಕ್ಕು, ಸಮಾನವಾದ ಹಕ್ಕು, ಮಹಿಳೆಯರಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಸಮಾಜ ಸುಧಾರಕರು ಅಲ್ಲಿ ಹೇಳ್ತಾ ಇದ್ದಾರೆ. ಮಹಿಳೆಯರಿಗೆ ಕೂಡ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು. ಅದೇ ರೀತಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಹಿಂದಿನ ಕಾಲದಲ್ಲಿ ನಿಮಗೆ ಸತಿ ಸಿಸ್ಟಮ್ನ ಬಗ್ಗೆ ಕೇಳಿರ್ಬೋದು. ಸತಿ ಸಿಸ್ಟಮ್ ನೀವು ಚಿಕ್ಕ ಕ್ಲಾಸ್ನಲ್ಲಿ ಕಲಿತಿರುವಂತಹ ವಿಚಾರ. ಒಂದು ವೇಳೆ ಗಂಡ ಮೃತಪಟ್ಟರೆ ಹೆಂಡತಿ ಏನು ಮಾಡಬೇಕು, ಬೆಂಕಿಗೆ ಹಾರಿ ಸಾಯುವಂತಹ ಒಂದು ಕೊಲ್ಲುವಂತಹ ಒಂದು ಪದ್ಧತಿ ಚಾಲ್ತಿಯಲ್ಲಿ. ನೋಡಿ, ಅಂತಹ ಸಿಸ್ಟಮ್ ಎಲ್ಲ ಬೇಡ, ಆ ರೀತಿ ಬೇಡ ಅಂತ ಹೇಳಿ ಸಮಾಜ ಸುಧಾರಕರು ಅಲ್ಲಿ ಏನು ಮಾಡಿದ್ರು, ಹೇಳಿದ್ರು ಇಂತಹ ಸಿಸ್ಟಮ್ ಬೇಡ. ವಿಧವೆಗಳಿಗೆ ಏನು ಮಾಡಬೇಕು, ಪುನರ್ವಿವಾಹ ಮಾಡುವಂತಹ ಒಂದು ಸೌಕರ್ಯವನ್ನು ಕೂಡ ಒದಗಿಸಿಕೊಡ್ಬೇಕು ಅಂತ ಹೇಳಿ ಇವರು ಪ್ರಯತ್ನ ಪಟ್ಟರು. ಅದರಲ್ಲಿ ಮೇಯ್ನ್ ಆಗಿ ಹೇಳುವುದಾದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ವಿಧವೆಗಳಿಗೆ ಏನು ಮಾಡಬೇಕು, ಪುನರ್ವಿವಾಹವನ್ನು ಮಾಡಬೇಕು ಅಂತ ಹೇಳಿ ಹೋರಾಟ ನಡೆಸಿದವರಲ್ಲಿ
ಮೊದಲನೆಗರ ಆಗಿದ್ದಾರೆ. ಗೊತ್ತಾಯ್ತಲ್ಲ. ಅದೇ ರೀತಿ ನೆಕ್ಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಕೊಡ್ಬೇಕು. ಈ ಸಮಾಜ ಸುಧಾರಕರ ಒಂದು ಇದು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಬೇಕು, ಶಿಕ್ಷಣವನ್ನು ಕೊಡ್ಬೇಕು. ಅದೇ ರೀತಿ ಬಾಲ್ಯ ವಿವಾಹ, ಅದೇ ರೀತಿ ಮುಂತಾದಂತಹ ಬಾಲ್ಯ ವಿವಾಹ ಆಗಿರಬಹುದು, ಪುರೋಹಿತ ಮೇಧಾವಿತ್ವ ಆಗಿರಬಹುದು, ಇವುಗಳನ್ನೆಲ್ಲ ಏನು ಮಾಡಬೇಕು, ಕೊನೆಗೊಳಿಸಬೇಕು. ಇವುಗಳನ್ನೆಲ್ಲ ಏನು ಮಾಡಬೇಕು, ಕೊನೆಗೊಳಿಸಬೇಕಂತ ಹೇಳಿ ಸಮಾಜ ಸುಧಾರಕರು ಇಂತಹ ಬೇಡಿಕೆಗಳನ್ನು ಮುಂದಿಟ್ಟರು. ಅದೇ ರೀತಿ ಹೋರಾಟಗಳನ್ನು ಕೂಡ ನಡೆಸಿದರು. ಇಂತಹ ಅಸಮಾನತೆಗಳು ಸಮಾಜದಲ್ಲಿ ಬೇಕಾಗಿಲ್ಲ. ನಾನೊಂದು ಪ್ರಶ್ನೆ ಇದೆ ನೋಡಿ, ಇಂತಹ ಅಸಮಾನತೆಗಳು ಸಮಾಜದಲ್ಲಿ ಇದ್ರೆ ನಮ್ಮ ದೇಶದ ಜನರಲ್ಲಿ ರಾಷ್ಟ್ರೀಯತೆ ಭಾವನೆ ಮೊಳಗಿ ಬರ್ಬೋದಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ರಾಷ್ಟ್ರೀಯತೆ ಭಾವನೆಗಳು ಮೊಳಗಿ ಬರ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ಎಂಬ ಭಾವನೆಗಳು ಬೇಕು. ವಿವಿಧತೆ ಇರ್ಬೋದು, ಹಬ್ಬದಲ್ಲಿ ಇರ್ಬೋದು, ಸಂಸ್ಕೃತಿಯಲ್ಲಿ ಇರ್ಬೋದು, ಭಾಷೆಯಲ್ಲಿ ಇರ್ಬೋದು, ಆದರೆ ಏನಿರಬಾರ್ದು, ಅಸಮಾನತೆ ಇರಲಿಕ್ಕೆ ಬಾರ್ದು. ಹಾಗಿದ್ರೆ ರಾಷ್ಟ್ರೀಯತೆ ಎಂಬ ಭಾವನೆಗಳು ಮೊಳಗಿ ಬರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನೋಡಿ, ಈ ಸಮಾಜ ಸುಧಾರಕರಿಗೆ ಒಳ್ಳೆ ಕೆಲಸ ಅಲ್ವಾ? ಆ ಕಾಲಘಟ್ಟದಲ್ಲಿ ಇಂತಹ ಕೆಲಸ ಮಾಡಿದ್ದು ಬಹಳ ಒಳ್ಳೆಯ ಕೆಲಸ. ನಮ್ಮ ದೇಶದಲ್ಲಿ ಜನರು ಅನುಭವಿಸುತ್ತಿದ್ದಂತಹ ಅಸಮಾನತೆಗಳನ್ನು ಹೋಗಲಾಡಿಸಲಿಕ್ಕೆ ಅವರು ಇಂತಹ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಅದೇ ರೀತಿ ಸತಿ ಆ ಸಿಸ್ಟಮ್ ಅನ್ನು, ಆ ಪದ್ಧತಿಯನ್ನು ಕೂಡ ಹೋಗಲಾಡಿಸಲಿಕ್ಕೆ ಬೇಕಾಗಿ ರಾಜಾರಾಮ್ ಮೋಹನ್ ರಾಯ್ ಅವರು ಹೋರಾಟ ನಡೆಸಿದ್ರು ಅಲ್ವಾ? ಅದರ ಪ್ರಯುಕ್ತವಾಗಿ ಬ್ರಿಟಿಷ್ ಸರ್ಕಾರ ಕೂಡ ಏನ್ ಮಾಡಿದ್ರು, ಅದಕ್ಕೆ ಅಂಗೀಕಾರವನ್ನು ಕೊಟ್ಟರು. ಯಾವುದಕ್ಕೆ? ವಿಧವಾ ಪುನರ್ವಿವಾಹಕ್ಕೆ ಅಲ್ಲಿ ಏನ್ ಮಾಡಿದ್ರು? ಯಾರ ಹೋರಾಟದ ಮುಖಾಂತರ? ರಾಜಾರಾಮ್ ಮೋಹನ್ ರಾಯ್ ಅವರ ಹೋರಾಟದ ಮುಖಾಂತರ ಬ್ರಿಟಿಷ್ ಸರ್ಕಾರ ಅದಕ್ಕೆ ಅಂಗೀಕಾರ ಕೂಡ ಕೊಟ್ಟಿತ್ತು. ಗೊತ್ತಾಯ್ತಲ್ಲ. ನೋಡಿ, ಇನ್ನು ಆ ಸಮಯದಲ್ಲಿ ಹಲವಾರು ಸಮಾಜ ಸುಧಾರಕರು ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜದಲ್ಲಿ ನೆಲೆ ನಿಂತಿದ್ದಂತಹ ಕೆಲವು ಕೆಟ್ಟ ಆಚಾರಗಳನ್ನು, ಅದೇ ರೀತಿ ಒಳ್ಳೊಳ್ಳೆಯ ಜನರಿಗೆ ಒಳ್ಳೊಳ್ಳೆಯ ಮೆಸೇಜ್, ಸಂದೇಶವನ್ನು ರವಾನಿಸಿದ್ದಾರೆ. ಯಾರು? ನಮ್ಮ ಸಮಾಜ ಸುಧಾರಕರು. ಇನ್ನು ಅವರ ಬಗ್ಗೆ ಕಲೀಲಿಕ್ಕೆ ಹೋಗುವ. ವಿವಿಧ ರೀತಿಯ ಸಮಾಜ ಸುಧಾರಕರು ಯಾವೆಲ್ಲ ಸಂದೇಶಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು. ಮೊದಲನೇದಾಗಿ ಆರ್ಯ ಸಮಾಜ ಎಂಬ ಸಂಘಟನೆಯನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಎಂಬ ಸಂಘಟನೆಯನ್ನು ಸ್ಥಾಪಿಸಿದ್ರು. ನೋಡಿ, ಇವರು ವಿಗ್ರಹ ಆರಾಧನೆ, ಅದೇ ರೀತಿ ಬಾಲ್ಯ ವಿವಾಹ ಎಂಬುವುಗಳನ್ನು ವಿರೋಧಿಸಿದ್ರು. ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಯಾವ ಒಂದು ಸಂಘಟನೆಯನ್ನು ಸ್ಥಾಪಿಸಿದ್ರು? ಇಲ್ಲಿ ಸ್ಥಾಪಿಸಿದ ಸಂಘಟನೆಯ ಹೆಸರು ಆರ್ಯ ಸಮಾಜ. ಗೊತ್ತಾಯ್ತಲ್ಲ, ಆರ್ಯ ಸಮಾಜ. ಅದರ ಉದ್ದೇಶ ಅಂತ ಹೇಳುವಂಥದ್ದು ಬಾಲ್ಯ ವಿವಾಹವನ್ನು ಅಲ್ಲಿ ಏನು ಮಾಡುವಂಥದ್ದು, ಬಾಲ್ಯ ವಿವಾಹವನ್ನು ತಡೆ ಕಟ್ಟುವಂಥದ್ದು, ಅದೇ ರೀತಿ ವಿಗ್ರಹ ಆರಾಧನೆಗಳನ್ನೆಲ್ಲ ಏನು ಮಾಡುವಂಥದ್ದು, ಬಹಿಷ್ಕರಿಸುವಂಥದ್ದು, ಅದನ್ನು ವಿರೋಧಿಸುವಂಥದ್ದು. ಗೊತ್ತಾಯ್ತಲ್ಲ. ಇದಿಷ್ಟು ನಾವು ಇಂದಿನ ಕ್ಲಾಸಿನಲ್ಲಿ ಚರ್ಚೆ ನಡೆಸಿದಂತಹ ವಿಷಯಗಳು. ನನ್ನ ಪ್ರಕಾರ ಇವತ್ತು ನಾವು ಕಲಿತಂತಹ ವಿಚಾರ ಎಲ್ಲರಿಗೂ ಕೂಡ ಅರ್ಥವಾಗಿರಬಹುದು. ಮೊದಲು ನಾನು ಸಂಸ್ಕೃತಿ ಅಂದರೆ ಏನಂತ ಹೇಳಿಕೊಟ್ಟೆ, ರಾಷ್ಟ್ರೀಯತೆ ಅಂದರೆ ಏನಂತ ಹೇಳಿಕೊಟ್ಟೆ, ರಾಷ್ಟ್ರೀಯ ಮನೋಭಾವ ಬೆಳೆದು ಬರುವುದು ಹೇಗೆ ಅಂತೇಳಿ ಹೇಳಿಕೊಟ್ಟೆ. ಅದೇ ರೀತಿ ವಸಾಹತು ಆಡಳಿತ ಹೇಗೆ ರಾಷ್ಟ್ರೀಯತೆಗೆ ಕಾರಣವಾಗ್ತದೆ ಅಂತ ಹೇಳಿಕೊಟ್ಟಿದ್ದೇನೆ. ಅದೇ ರೀತಿ ಕೆಲವು ಸಂಸ್ಥೆಗಳನ್ನು, ವಿದ್ಯಾಭ್ಯಾಸ ಸಂಸ್ಥೆಗಳನ್ನು ಬ್ರಿಟಿಷರು ನಮ್ಮ ದೇಶದಲ್ಲಿ ಸ್ಥಾಪಿಸಿದ್ರು. ಆ ಸ್ಥಾಪಕರ ಹೆಸರನ್ನು ಹೇಳಿಕೊಟ್ಟೆ. ಅದೇ ರೀತಿ ನಮ್ಮ ದೇಶದಲ್ಲಿದ್ದಂತಹ ಕೆಲವು ಅಸಮಾನತೆಗಳು, 19ನೇ ಶತಮಾನದಲ್ಲಿದ್ದಂತಹ ಕೆಲವು ಅಸಮಾನತೆಗಳ ಬಗ್ಗೆ ಕೂಡ ನಾನು ಹೇಳಿಕೊಟ್ಟಿದ್ದೇನೆ. ಇನ್ನು ಇದರ ಉಳಿದ ವಿಷಯಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ಕಾಣುವ.